ನಮಸ್ಕಾರ ಎಲ್ರಿಗೂ. ಅಂದು ಭಾನುವಾರ ಆಗಿದ್ದರಿಂದ ಎಲ್ಲರೂ ಮನೆಯಲ್ಲೇ ಇದ್ದರು. ಶರಣ್ ಮತ್ತು ಭುವನ್ ಅದಾಗಲೇ ಅಲ್ಲಿಗೆ ಬಂದು 1 ವಾರಕ್ಕೂ ಮೇಲಾಗಿದ್ದರಿಂದ ನಾಳೆ ತಮ್ಮನೆಗೆ ಹೊರಡುವ ಪ್ಲಾನ್ನಲ್ಲಿದ್ದರು. ಹಾಗಾಗಿ ಹೊರಡುವ ಮುನ್ನ ಒಮ್ಮೆ ಭುವನ ತನ್ನ ಅತ್ತಿಗೆ ಜೊತೆ ಮಾತಾಡಲು ಬಂದಿದ್ದಳು. ಜಾಂಬ್ ಹಾಸ್ಪಿಟಲ್ ಸೇರಿದ ಮೇಲೆ ಅಚ್ಚರಿಯ ವರ್ತನೆ ಕಂಡು ರೋಸಿ ಹೋಗಿದ್ದ ಭುವನ ಅವಳನ್ನು ಸರಿಯಾಗಿ ಮಾತನಾಡಿಸುತ್ತಿರಲಿಲ್ಲ. ಒಂದು ಹೆಣ್ಣಿಗೆ ಇಷ್ಟೊಂದು ಹಠ ಒಳ್ಳೆಯದಲ್ಲ ಎನ್ನುವ ಅಸಮಾಧಾನ ಅವಳಲ್ಲಿತ್ತು. ಮಕ್ಕಳು ಲಿವಿಂಗ್ ಏರಿಯಾದಲ್ಲಿ ಒಟ್ಟಿಗೆ ಆಟ ಆಡುತ್ತಿದ್ದರಿಂದ ಅಚ್ಚರಿ ತಮ್ಮ ರೂಮ್ ಕ್ಲೀನ್ ಮಾಡುತ್ತಿದ್ದಳು. ಭುವನ ತಮ್ಮ ರೂಮಿಗೆ ಬಂದಿದ್ದನ್ನು ಕಂಡು ತನ್ನ ಜೊತೆ ಏನೋ ಮಾತಾಡಲು ಬಂದಿದ್ದಾಳೆ ಎನ್ನುವುದನ್ನು ಬಹು ಬೇಗನೆ ಗ್ರಹಿಸಿದ ಹೆಣ್ಣು ಏನಾದರೂ ಹೇಳಬೇಕಾ ಎಂದು ಗಂಭೀರವಾಗಿ ಕೇಳಿದಳು. ಅವಳಿಗೆ ಸಣ್ಣ ಅಂದಾಜಿತ್ತು, ಅವಳು ತನ್ನಣ್ಣನ ಹೊರತಾಗಿ ಬೇರೇನು ಮಾತಾಡುವುದಿಲ್ಲ ಎಂದು. ಹಾ ಅತ್ತಿಗೆ, ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ಎಂದಳು ಭುವನ ಅವಳ ಮುಖ ದಿಟ್ಟಿಸಿ. ಮಾತಾಡು, ಯಾರು ಬೇಡ ಅಂದಿತು ಎಂದು ಅಚ್ಚರಿ ತನ್ನ ಕೆಲಸ ಮುಂದುವರಿಸಿದಳು. ತಾನು ಏನು ಮಾತನಾಡಲು ಬಂದಿದ್ದೇನೆ ಎಂದು ತಿಳಿದೆ ಇಷ್ಟೊಂದು ತಾತ್ಸಾರದಿಂದ ಆಕೆ ಮಾತಾಡುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಂಡ ಭುವನ ದೀರ್ಘ ಶ್ವಾಸ ಒಳಗೆಳೆದುಕೊಳ್ಳುತ್ತಾ, ಅತ್ತಿಗೆ, ಹಾಗಿದ್ದೆಲ್ಲ ಮರೆತು ನೀವು ಮತ್ತೆ ಅಣ್ಣನ ಜೊತೆ ಖುಷಿಯಿಂದ ಜೀವನ ಮಾಡುವುದಕ್ಕೆ ಸಾಧ್ಯವೇ ಇಲ್ವಾ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದಳು. ಆದರೆ ಅಚ್ಚರಿ ಮಾತ್ರ ಅವಳು ತನ್ನ ಜೊತೆಯಲ್ಲ, ತನ್ನ ರೂಮಿನ ಜೊತೆ ಮಾತನಾಡುತ್ತಿದ್ದಾಳೆ ಎನ್ನುವಂತೆ ಹಾಸಿಗೆ ಬಟ್ಟೆ ಬದಲಾಯಿಸಿ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡುವ ಕಡೆ ಗಮನ ಕೊಟ್ಟಿದ್ದನ್ನು ಕಂಡು ಭುವನಾಗೆ ಇನ್ನಿಲ್ಲದ ಬೇಸರವಾಯಿತು. ತನ್ನ ಅತ್ತಿಗೆ ಇಷ್ಟೊಂದು ಬದಲಾಗಬಹುದೆಂದು ಕನಸಿನಲ್ಲೂ ನಿರೀಕ್ಷೆ ಮಾಡಿರದ ಭುವನಾಗೆ ಇದು ಆಘಾತ ತಂದಿತ್ತು. ಅತ್ತಿಗೆ ಪ್ಲೀಸ್, ನಾನು ನಿಮ್ಮ ಜೊತೆನೇ ಮಾತನಾಡ್ತಾ ಇರೋದು, ನಿಮ್ಮ ಸಲುವಾಗಿ ಅಲ್ಲ, ನಿಮ್ಮ ಮಕ್ಕಳ ಭವಿಷ್ಯದ ಸಲುವಾಗಿ. ಆದರೂ ನೀವು ಅಣ್ಣನ ಜೊತೆ ಇರುವ ಮುನಿಸು ತೊರೆದು ಮತ್ತೆ ಅವನ ಜೊತೆ ಖುಷಿಯಿಂದ ಜೀವನ ಮಾಡ್ಬೋದು ಅಲ್ವಾ ಎಂದು ತುಸು ರೇಗಿದಂತೆ ಕೇಳಿದಾಗ ಮಾಡುತ್ತಿದ್ದ ಕೆಲಸ ಅರ್ಧಕ್ಕೆ ನಿಲ್ಲಿಸಿ ಅವಳನ್ನು 1-2 ನಿಮಿಷ ಕೈಕಟ್ಟಿ ನಿಂತು ದಿಟ್ಟಿಸಿದಳು ಅಚ್ಚರಿ. ನನಗೂ ಇಲ್ಲಿಗೆ ಬಂದ್ಮೇಲೆ ಅರ್ಥ ಆಗ್ತಿದೆ, ಒಂದು ಮಗುವಿಗೆ ತಂದೆ ತಾಯಿ ಇಬ್ಬರ ಪ್ರೀತಿನೂ ಮುಖ್ಯ ಅನ್ನೋದು. ಸೊ ನಾನು ಸಹ ನಿರ್ಧಾರ ಮಾಡಿದ್ದೀನಿ, ಹಾಗಿದ್ದೆಲ್ಲ ಮರೆತು ನಿಮ್ಮ ಅಣ್ಣನ ಜೊತೆ ಈ ಮನೆಯಲ್ಲಿರುವುದಕ್ಕೆ ಎಂದಳು. ಇದನ್ನು ಕೇಳಿ ಭುವನ ಮುಖದಲ್ಲಿ ಅಚ್ಚರಿ ಮತ್ತು ಸಂತಸ ತುಂಬಿಕೊಂಡಿತ್ತು. ಇಷ್ಟು ಬೇಗ ಅಚ್ಚರಿಯ ಮನಸ್ಥಿತಿ ಬದಲಾಗಬಹುದೆಂದು ಅವಳು ನಿರೀಕ್ಷಿಸಿರಲಿಲ್ಲ. ಆದರೆ ಅವಳ ಖುಷಿಗೆ ತೆರೆ ಎಳೆಯುವಂತೆ ಅಚ್ಚರಿ ಮುಂದುವರಿಸಿದಳು. ನನ್ನ ದೇಹದಲ್ಲಿ ಕೊನೆ ಶ್ವಾಸ ಇರುವವರೆಗೂ ನಾನು ನಿನ್ನ ಅಣ್ಣನ ಲೈಫ್ನಲ್ಲಿ ಇರ್ತೀನಿ, ಬಟ್ ನಿಮ್ಮ ಅಣ್ಣನಿಗೆ ಹೆಂಡತಿಯಾಗಿ ಅಲ್ಲ, ಅವರ ಮಕ್ಕಳಿಗೆ ತಾಯಿಯಾಗಿ ಮಾತ್ರ ಎಂದು ದೃಢವಾಗಿ ನುಡಿದುದನ್ನು ಕೇಳಿ ಭುವನ ಮನಸ್ಸು ಮುದುಡಿತು. ಅತ್ತಿಗೆ ಪ್ಲೀಸ್, ಇಷ್ಟೊಂದು ಹಠ ಮಾಡೋದು ಒಳ್ಳೆಯದಲ್ಲ ಎನ್ನುವಾಗ ಅಚ್ಚರಿ ತಡೆದಳು. ಭುವನ, ನಿನ್ನ ಫ್ಯಾಮಿಲಿ ನಿನ್ನ ಮತ್ತು ಶರಣ್ ಅಣ್ಣನನ್ನು ಕ್ಷಮಿಸಿದಷ್ಟು ಸುಲಭವಾಗಿ ನನ್ನಿಂದ ನಿಮ್ಮ ಅಣ್ಣನ ಕ್ಷಮಿಸುವುದಕ್ಕೆ ಸಾಧ್ಯವಿಲ್ಲ. ಸೊ ಪ್ಲೀಸ್, ಮತ್ತೆ ಮತ್ತೆ ಈ ವಿಷಯ ಮಾತನಾಡುತ್ತಾ ನನಗೆ ಹಿಂಸೆ ಮಾಡಬೇಡ ಎಂದು ಮನವಿ ಮಾಡಿದಂತೆ ನುಡಿದಾಗ ಹತಾಶೆಯಿಂದ ಕನ್ನಲಿ ಹೋದಳು ಭುವನ. ಇನ್ನು ಯಾವ ರೀತಿ ಈ ಹೆಣ್ಣಿಗೆ ಅರ್ಥ ಮಾಡಿಸಬೇಕು ಎಂದು ಅವಳಿಗೆ ತಿಳಿಯಲಿಲ್ಲ. ಅವಳು ವೇದನೆ ತುಂಬಿದ ನೋಟದಲ್ಲಿ ತನ್ನನ್ನು ನೋಡುವಾಗ ಅಚ್ಚರಿ ಮಕ್ಕಳು 3 ಜನ ಜೊತೆ ಸೇರಿದ್ದಾರೆ, ಅವರ ಹತ್ತಿರ ದೊಡ್ಡವರು ಯಾರೂ ಇಲ್ಲ ಅಂದ್ರೆ ಒಬ್ಬರನ್ನೊಬ್ಬರು ಹೊಡೆದುಕೊಂಡು ಬಿಡ್ತಾರೆ, ಅವರನ್ನು ಸ್ವಲ್ಪ ನೋಡ್ಕೊ ಹೋಗು ಎಂದಳು ಗಂಭೀರವಾಗಿ. ತಾನು ಏನೇ ಹೇಳಿದ್ರು ಸದ್ಯಕ್ಕಂತೂ ಅಚ್ಚರಿಯ ಮನಸ್ಸು ಬದಲಾಗದು ಎನ್ನುವ ಸತ್ಯ ಅರಿವಾಗಿ ಭುವನ ಅಲ್ಲಿಂದ ಹೊರಟು ಬಿಟ್ಟಿದ್ದಳು. ಅವಳು ಹೋದ ಕಡೆ ನೋಡುತ್ತಾ, ಎಲ್ಲರೂ ಬುದ್ಧಿ ಹೇಳುವವರೇ ಈ ಮನೆಯಲ್ಲಿ ನನಗೆ. ಇವಳ ಅಣ್ಣನ ಕಡೆಯಿಂದ ಆಗಿರೋದು 1-2 ತಪ್ಪಾಗಿದ್ರೆ ಹೊಟ್ಟೆಗೆ ಹಾಕಿಕೊಂಡು ಕ್ಷಮಿಸಿ ಬಿಡ್ತಿದ್ದೆ, ಆದ್ರೆ ಎಂದು ಅಸಹನೆಯಿಂದ ಗೊಣಗಿ ಮತ್ತೆ ತನ್ನ ಕೆಲಸದ ಕಡೆ ಗಮನ ಕೊಟ್ಟಳು ಅಚ್ಚರಿ. ಸಂಜೆ ರಾಮ್ ಒಬ್ಬನೇ ಗಾರ್ಡನ್ನಲ್ಲಿ ವಾಕ್ ಮಾಡುತ್ತಿರುವುದನ್ನು ಕಂಡು ಶರಣ್ ಅವನ ಬಳಿ ಬಂದನು. ಶರಣ್, ನಾಳೆ ಬೆಳಿಗ್ಗೆ ನಿಮ್ಮನೆಗೆ ಹೊರಡ್ತಾ ಇದ್ದೀರಂತೆ, ಯಾಕೆ ಏನಾದರೂ ಎಮರ್ಜೆನ್ಸಿನಾ ಎಂದು ಸಹಜವಾಗಿ ಕೇಳಿದ ರಾಮ್. ಎಮರ್ಜೆನ್ಸಿ ಅಂತೇನೂ ಇಲ್ಲ ರಾಮ್, ಬಟ್ ಅಮ್ಮನಿಗೆ ತುಂಬ ದಿನ ಮೊಮ್ಮಗಳನ್ನು ಬಿಟ್ಟಿರುವುದಕ್ಕೆ ಕಷ್ಟ ಆಗ್ತಿದೆ ಅಂತೆ, ಹಾಗಾಗಿ ಹೊರಡ್ತಿದ್ದೀನಿ ಎಂದು ಉತ್ತರಿಸಿದ ಶರಣ್ ಮೆತ್ತನೆಯ ದನಿಯಲ್ಲಿ ಕೇಳಿದ. ರಾಮ್, 2 ದಿನದ ಮಟ್ಟಿಗೆ ಆರವನನ್ನು ನಮ್ಮನೆಗೆ ಕರೆದುಕೊಂಡು ಹೋಗೋದಾ? ಹುಟ್ಟಿದಾಗಿನಿಂದ ಒಮ್ಮೆಯೂ ತನ್ನ ಮಗ ತನ್ನ ಮನೆಗೆ ಕಾಲಿಡ್ಲಿಲ್ವಲ್ಲ ಎನ್ನುವ ಕೊರಗು ಅವನಿಗೆ ಇತ್ತು. ಇದರ ಜೊತೆಗೆ ಈಗ ತಾನೇ ರಾಮ್ ತಮ್ಮನ್ನು ಕ್ಷಮಿಸಿ ಮಾತನಾಡಲು ಶುರು ಮಾಡಿದ್ದ. ಈಗ ತಾನು ಆರವನನ್ನು ಕರೆದುಕೊಂಡು ಹೋಗುವೆ ಎಂದು ಕೇಳಿದಾಗ
ಅವನು ಹೇಗೆ ರಿಯಾಕ್ಟ್ ಮಾಡುವನು ಎಂಬ ಭಯವೂ ಇತ್ತು. ತಾನು ಇಡೀ ಜಗತ್ತಿನ ಮುಂದೆ ಆರವ್ ತನ್ನ ಮಗ ಎಂದು ತೋರಿಸಿದರು ಅವನ ಮೈಯಲ್ಲಿ ಹರಿಯುತ್ತಿರುವುದು ಶರಣ್ ರಕ್ತ ಎನ್ನುವ ವಾಸ್ತವವನ್ನು ಒಪ್ಪಿಕೊಂಡಿದ್ದ ರಾಮ್ ದಟ್ಟ ಉಸಿರೊಂದನ್ನು ಹೊರಹಾಕಿ, ಈಗ ಬೇಡ ಶರಣ್, ಮತ್ತೊಂದ್ಸಲ ಇಲ್ಲಿಗೆ ಬಂದಾಗ ಖಂಡಿತ ಕಳಿಸಿಕೊಡ್ತೀನಿ ಎಂದು ಪ್ರಾಮಿಸಿಂಗ್ ಟೋನ್ನಲ್ಲಿ ಒಂದು ಮಗುವಿನ ಬದುಕಿನಲ್ಲಿ ತಂದೆಯ ಪ್ರೀತಿ ಎಷ್ಟು ಮುಖ್ಯ ಎಂದು ಇತ್ತೀಚೆಗೆ ಚಾಂಪ್ ಅವನಿಗೆ ಅರ್ಥ ಮಾಡಿಸಿದ್ದಾನಲ್ಲ. ಮೊದಲೆಲ್ಲ ತನ್ನ ಮಗನ ಮೇಲೆ ಶರಣ್ ನೆರಳು ಬೀಳುವುದನ್ನು ಸಹ ಸಹಿಸದ ರಾಮ್ ಈಗ ಅವನನ್ನು ತನ್ನ ಜೊತೆಗೆ ಕಳುಹಿಸಿಕೊಡಲು ಇಷ್ಟು ಸುಲಭವಾಗಿ ಒಪ್ಪಿದ್ದುಕೊಂಡು ಶರಣ್ಗೆ ಆಶ್ಚರ್ಯವಾಯಿತು. ಅವನ ಕಣ್ಣಿನಲ್ಲಿದ್ದ ಅಚ್ಚರಿಯನ್ನು ಗ್ರಹಿಸಿದ ರಾಮ್, ಈಗ ತಾನೇ ಅಚ್ಚರಿ ಮನೆಗೆ ಬಂದಿದ್ದಾರೆ, ಸ್ವಲ್ಪ ದಿನ ಅವನು ನೆಮ್ಮದಿಯಾಗಿ ಅವರ ಜೊತೆ ಸಮಯ ಕಳೆಯಲಿ ಅಂತ ಈಗ ಬೇಡ ಅಂತ ಹೇಳ್ತಿರೋದು ಶರಣ್. ಆ್ಯಂಡ್ ಪ್ಲೀಸ್, ಅವನಿಗೆ ನಾನು ಅವನ ಸ್ವಂತ ತಂದೆಯಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳಬೇಡ. ಅವನ ಮೈಯಲ್ಲಿ ಹರಿಯುತ್ತಿರುವುದು ನನ್ನ ರಕ್ತ ಇಲ್ಲದೇ ಇರ್ಬೋದು, ಆದರೆ ತೃಪ್ತಿ ಅವನಿಗೆ ಜನ್ಮ ಕೊಟ್ಟು ನಮ್ಮನ್ನು ಅಗಲಿದ ಕ್ಷಣದಿಂದ ಅವನ್ ನನ್ನ ಮಗನೇ ಅಂತ ಬದುಕ್ತಾ ಇದ್ದೀವಿ. ಈಗಾಗಲೇ ಅಚ್ಚರಿ ಅವರ ವಿಷಯಕ್ಕೆ ಅವನು ತನ್ನಿಂದ ದೂರ ಆಗ್ತಿದ್ದಾನೆ. ಈಗ ಮತ್ತೆ ನಾನು ಅವನ ತಂದೆಯಲ್ಲ ಅನ್ನೋ ಸತ್ಯ ಗೊತ್ತಾದ್ರೆ ನನ್ನಿಂದ ಇನ್ನಷ್ಟು ದೂರ ಆಗಿಬಿಡ್ತಾನೆ. ಅದನ್ನು ಸಹಿಸುವ ಶಕ್ತಿ ನನಗಿಲ್ಲ. ನನಗೆ ಚಾಂಪ್ ಮತ್ತು ಆರವ್ ಇಬ್ಬರು ಬೇಕು ಎಂದನು. ಅವನ ಧ್ವನಿ ಭಾವುಕತೆಯಿಂದ ಆರ್ದ್ರವಾಗಿದ್ದು ಕಂಡು ಶರಣ್ ಗಾಬರಿಯಾದನು. ಹೇ ರಾಮ್, ಯಾಕೆ ಈ ರೀತಿಯೆಲ್ಲ ಮಾತಾಡ್ತಾ ಇದ್ದೀಯಾ? ನಾನು ಆರವ್ನ ನನ್ನ ಮನೆಗೆ ಕರೆದುಕೊಂಡು ಹೋಗ್ತೀನಿ ಅಂತ ಕೇಳಿದ್ದು ಅವನಿಗೆ ಸತ್ಯ ತಿಳಿಸೋದಕ್ಕಲ್ಲ. ಪ್ಲೀಸ್, ನೀನು ನನ್ನ ಮಾತನ್ನು ತಪ್ಪು ತಿಳಿಯಬೇಡ ಎಂದು ಮನವಿ ಮಾಡಿದ ಶರಣ್. ತನ್ನಿಂದ ಎರಡೆರಡು ಬಾರಿ ಅವರ ನೆಮ್ಮದಿ ನುಚ್ಚು ನೂರಾಗಿದ್ದು ಕಣ್ಣಾರೆ ಕಣ್ಮೇಲೆ ಹಾಗೊಂದು ಯೋಚನೆ ಅವನು ಮಾಡಲು ಸಾಧ್ಯವೇ? ಒಂದು ವೇಳೆ ಆರವ್ಗೆ ಸತ್ಯ ಹೇಳಿ ಅವನನ್ನು ರಾಮ್ನಿಂದ ದೂರ ಮಾಡಿದ್ರೆ ಅವನು ಮನುಷ್ಯತ್ವವನ್ನೇ ಕಳೆದುಕೊಂಡ ಅಡವಿ ಜಂತು ಆಗಿಬಿಡುವನು ಎನ್ನುವ ಅರಿವು ಅವನಿಗಿತ್ತು. ರಾಮ್, ಆರವ್ ನಿನ್ನ ಮಗನೇ ಅಂತ ನಾನು ಒಪ್ಪಿಕೊಂಡು ತುಂಬ ಸಮಯ ಆಗಿದೆ. ಆದರೂ ನನಗೂ ಅವನು ಮಗ ಆಗ್ಬೇಕನ್ನುವ ಮಮಕಾರ ನನ್ನಲ್ಲಿದೆ. ಹಾಗಾಗಿ ಕೇಳಿದೆ ಅಷ್ಟೆ ಎಂದವನ ಕೈ ಹಿಡಿದು ಅರ್ಥ ಮಾಡಿಸುವಂತೆ ನುಡಿದಾಗ ರಾಮ್, ಥ್ಯಾಂಕ್ಸ್ ಶರಣ್ ಎಂದವನಿಗೆ ಪುಟ್ಟ ಅಪ್ಪಿಗೆ ಕೊಟ್ಟು ಧನ್ಯವಾದ ತಿಳಿಸಿದನು. ಅವನ ಕಣ್ಣುಗಳೇ ಹೇಳುತ್ತಿದ್ದವು, ಶರಣ್ ಮನಸ್ಸಿನಲ್ಲಿ ಆರವ್ನ ದೂರ ಮಾಡುವ ಯಾವುದೇ ಆಲೋಚನೆ ಇಲ್ಲ ಎಂದು. ಅವನಿಂದ ದೂರ ಸರಿದ ಶರಣ್ ಮತ್ತೆ ಏನ್ ಮಾತಾಡ್ಬೇಕೆಂದು ತಿಳಿಯದೆ ಸುಮ್ಮನೆ ನಿಂತಿದ್ದನ್ನು ಕಂಡು ರಾಮ್, ಶಾರ್ವಿ ಮತ್ತು ಭುವನನ ಚೆನ್ನಾಗಿ ನೋಡ್ಕೋ ಶರಣ್ ಎಂದನು. ಅವನು ಅವರಿಬ್ಬರನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಎಂದು ತಿಳಿದಿದ್ದರೂ ಸಹ ರಾಮ್ ಇದನ್ನು ಹೇಳಿದನು. ಅವರಿಬ್ಬರು ನನ್ನ ಬದುಕು ರಾಮ್, ಅವರನ್ನು ಕೊನೆಯವರೆಗೂ ಜೋಪಾನ ಮಾಡಿಕೊಳ್ಬೇಕು ನಾನು ಎಂದು ದೃಢವಾಗಿ ನುಡಿದ ಶರಣ್. ಮಡದಿ ಮತ್ತು ಮಗಳು ಮತ್ತೆ ಅವನಿಂದ ದೂರವಾದರೆ ಅವನ ಬದುಕು ಮತ್ತೆ ಕತ್ತಲಿಗೆ ಜಾರುವುದಲ್ಲವೇ? ರಾಮ್ ಮತ್ತೆ ಏನನ್ನೋ ಹೇಳು ಅವನಿದ್ದ. ಅಷ್ಟರಲ್ಲಿ ಆರತಿ ಕೂಗಿದನ್ನು ಕಂಡು ಬಾ ಶರಣ್ ಎಂದು ಅವನ ಜೊತೆ ಮನೆಯೊಳಗೆ ಹೊರಟನು. ಮರುದಿನ ತಮ್ಮ ಮನೆಗೆ ಹೋಗಲು ರೆಡಿಯಾಗಿ ಬಂದ ಮಗಳು ಮತ್ತು ಅಳಿಯನನ್ನು ದೇವರ ಕೋಣೆಯ ಮುಂದೆ ಕೂರಿಸಿದ್ದರು ರಘುರಾಮ್. ಅವರು ಮದುವೆ ಒಳ್ಳೆಯ ರೀತಿಯ ಆಗಿರಲಿಲ್ಲ. ತಾವು ತಮ್ಮ ಅಳಿಯ ಮತ್ತು ಮಗಳಿಗೆ ಕೊಡಬೇಕಾಗಿದ್ದ ತವರಿನ ಉಡುಗೊರೆಗಳನ್ನು ಕೊಡ್ಲೇ ಇಲ್ವಲ್ಲ ಎನ್ನುವ ಕೊರಗು ಅವರಿಗಿತ್ತು. ಹಾಗಾಗಿ ಮದುವೆಯಾದ ಇಷ್ಟು ದಿನಗಳ ನಂತರ ತಮ್ಮ ಮನೆಗೆ ಬಂದಿದ್ದ ಮಗಳು ಮತ್ತು ಅಳಿಯನಿಗೆ ತಮ್ಮಿಂದ ಸಲ್ಲಬೇಕಿದ್ದ ಕಾಣಿಕೆಯನ್ನು ಕೊಡಲು ಅವರು ನಿರ್ಧರಿಸಿದ್ದರು. ತನ್ನವಳ ಜೊತೆ ದೇವರ ಕೋಣೆಯ ಮುಂದೆ ಬಂದು ಕುಳಿತ ಶರಣ್, ಭುವನ, ಇದೆಲ್ಲ ಏನು ಬೇಡ ಅನ್ಸುತ್ತೆ ಕಣೋ ಎಂದನು ಮೆಲ್ಲಗೆ. ದೇವರ ಮನೆಯಲ್ಲಿ ಅರಶಿನ ಮತ್ತು ಕುಂಕುಮದ ಜೊತೆ ಇಟ್ಟಿದ್ದ ರೇಷ್ಮೆ ವಸ್ತ್ರ ಹಾಗೂ ಆಭರಣಗಳ ಬಾಕ್ಸ್ಗಳನ್ನು ಕಂಡು ಅವನಿಗೆ ಮುಜುಗರವಾಗಿತ್ತು. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದ ತೃಪ್ತಿ ಅವನನ್ನು ಶಾಶ್ವತವಾಗಿ ತೊರೆದು ಹೋದ್ಮೇಲೆ ಅವನ ಬದುಕು ಜಟಿಲವಾಗಿ ಬಿಟ್ಟಿತ್ತು. ಅಂಥ ಸಮಯದಲ್ಲಿ ಕನಸಿನಲ್ಲೂ ಅವನು ನಿರೀಕ್ಷೆ ಮಾಡದಂತೆ ಅವನ ಬದುಕಿಗೆ ಭುವನ ಬಂದು ಅವನ ಬದುಕನ್ನು ಬಣ್ಣ ಬಣ್ಣದ ರಂಗಿನಿಂದ ತುಂಬಿದ್ದಾಳೆ. ಅಷ್ಟು ಸಾಕಿತ್ತು ಅವನಿಗೆ ಈ ಜನ್ಮಕ್ಕೆ. ತನ್ನವನ ಮಾತಿಗೆ ಭುವನ, ಅಮ್ಮ, ಏನಿದೆಲ್ಲ? ನಮ್ಗೆ ನೀನ್ ಪ್ರೀತಿ ಮತ್ತು ಆರೈಕೆ ಮಾತ್ರ ಬೇಕಾಗಿರೋದು, ಅದು ಈಗಾಗಲೇ ಸಿಕ್ಕಿದೆ, ಇದೆಲ್ಲ ಬೇಡ ಅಮ್ಮ ಎಂದಳು. ಭಗವಂತ ಅವಳು ಬಯಸಿದ್ದನ್ನೆಲ್ಲ ಅವಳಿಗೆ ತುಸು ತಡವಾದರೂ ಕರುಣಿಸಿದ್ದಾನೆ. ಹಾಗಾಗಿ ತವರಿನಿಂದ ಇಂಥದನ್ನೆಲ್ಲ ನಿರೀಕ್ಷೆ ಮಾಡುವುದಿಲ್ಲ ಅಲ್ಲ. ಮಗಳ ಮಾತನ್ನು ನಿರ್ಲಕ್ಷ್ಯ ಮಾಡಿದರು ಆರತಿ. ಅವಳಿಗೆ ಅದು ಬೇಡದೇ ಇರಬಹುದು, ಆದ್ರೆ ಅವರು ಇದನ್ನೆಲ್ಲ ಅವಳ ಮೇಲಿದ್ದ ಪ್ರೀತಿಯಿಂದ ಕೊಡುತ್ತಿದ್ದರು. ದೇವರ ಮನೆಗೆ ಹೋಗಿ ಮಗಳಿಗೆ ಎಂದು ಅರಶಿನ ಮತ್ತು ಕುಂಕುಮ ಜೊತೆ ಕೊಡಲು ರೆಡಿ ಮಾಡಿಕೊಂಡಿದ್ದ ತಟ್ಟೆಯನ್ನು ತೆಗೆದುಕೊಂಡು ಬಂದವರು, ಅರಶಿನ ಕುಂಕುಮ ತಗೋ
ಎನ್ನುವಂತೆ ಕಣ್ಸನ್ನೆ ಮಾಡಿದಾಗ ಏನು ಮಾಡಬೇಕೆಂದು ತಿಳಿಯದೆ ಭುವನ ತನ್ನ ಅಣ್ಣನ ಕಡೆ ನೋಡಿದಳು. ರಾಮ್ ಅವರ ಮುಂದೆಯೇ ನಿಂತಿದ್ದಾನಲ್ಲ. ತಂಗಿಯ ನೋಟ ಅರಿತವನು. ಇದನ್ನೆಲ್ಲ ನಿನ್ನ ಮದುವೆಗೆ ಅಂತ ಮಾಡಿಸಿಟ್ಟಿದ್ದಲ್ವಾ, ತಗೋ ಪುಟ್ಟ, ಅದೆಲ್ಲ ನಿನ್ನದೇ ಎಂದಾಗ ಮತ್ತೆ ನೋ ಎಂದವರಿಗೆ ಬೇಸರ ಮಾಡಲು ಇಚ್ಛಿಸದೆ ದೇವರನ್ನು ನೆನೆದು ಮೊದಲು ಹಣೆಗೆ ಕುಂಕುಮ ಹಚ್ಚಿಕೊಂಡಳು. ಮಗಳಿಗೆ ತಾವು ಅವಳಿಗೆ ಎಂದು ತಂದಿದ್ದ ಕಾಣಿಕೆ ಕೊಟ್ಟವರು ನಂತರ ಹಳಿಯನ ಹಣೆಗೆ ಪುಟ್ಟದಾಗಿ ಕುಂಕುಮ ಹಚ್ಚಿ, ಹಳೆಯದೆಲ್ಲ ಮರೆತು ನನ್ನ ಮಗಳು ಮತ್ತು ಮೊಮ್ಮಗಳನ್ನು ಚೆನ್ನಾಗಿ ನೋಡ್ಕೋ ಶರಣ್ ಎಂದು ಎಚ್ಚರಿಸುತ್ತಾ ಅವನಿಗೆ ತಂದಿದ್ದ ದುಬಾರಿ ಡೈಮಂಡ್ ಬ್ರೆಸ್ಲೈಟ್ ಅವನ ಕೈಗೆ ತೊಡಿಸಿದರು. ಶರಣ್ ಎಂದು ತಲೆ ದೂಗಿದ. ತನ್ನವಳನ್ನು ಅವಳ ಫ್ಯಾಮಿಲಿಯವರೆಷ್ಟು ಪ್ರೀತಿ ಮಾಡ್ತಾರೆ ಎಂಬುದು ಇಲ್ಲಿಗೆ ಬಂದು 1 ವಾರ ಇದ್ಮೇಲೆ ಅವನಿಗೆ ಅರ್ಥವಾಗಿತ್ತು. ನಂತರ ತನ್ನವನ ಜೊತೆ ತನ್ನ ತಂದೆ ಮತ್ತು ತಾಯಿಯ ಆಶೀರ್ವಾದ ಪಡೆದು ರಾಮ್ ಬಳಿ ಬಂದಾಗ ಅತ್ತಿಗೆ ಎಂದು ಅಚ್ಚರಿಯನ್ನು ಕೂಗಿದ್ದಳು ಭುವನ. ಆದರೆ ಶರಣ್ನ ಅಣ್ಣ ಎಂದು ಭಾವಿಸಿದ್ದರಿಂದ ನಿಮ್ಮ ಅಣ್ಣಂದಿರ ಆಶೀರ್ವಾದ ತಗೋ ಭುವನ ಎಂದು ಹೇಳಿ ಅವರಿಗೆ ಪುಟ್ಟ ಅಪ್ಪುಗೆ ಕೊಟ್ಟಳ ಅಚ್ಚರಿ. ಅವಳಿಗೆ ರಾಮ್ ಮೇಲೆ ಮಾತ್ರವೇ ಅಸಮಾಧಾನ ಇದ್ದರು. ಹಾಗಾಗಿ ಭುವನ್ ಮತ್ತು ಶರಣ್ ಜೀವನ ಖುಷಿ ಹಾಗೂ ನೆಮ್ಮದಿಯಿಂದ ತುಂಬಿರಲಿ ಎಂದು ತುಂಬು ಮನಸ್ಸಿನಿಂದ ಅರಸಿದ್ದಳು. ಭುವನ ನಂತರ ರಾಮ್ ಹಾಗೂ ಅಂಕಿತ್ ಪಾದ ಮುಟ್ಟಿ ಆಶೀರ್ವಾದ ಪಡೆದರೆ ಶರಣ್ ಅವರಿಗೆ ಪುಟ್ಟ ಅಪ್ಪುಗೆ ಕೊಡುವ ಮೂಲಕ ಅವರ ಆಶೀರ್ವಾದ ಪಡೆದುಕೊಂಡಿದ್ದ. ಶರಣ್ ಅಣ್ಣ, ಮಗು ಮತ್ತು ಭುವನ ಕರ್ಕೊಂಡು ಆಗಾಗ ಇಲ್ಲಿಗೆ ಬರ್ತೀರಿ ಎಂದಳು ಅಚ್ಚರಿ. ಶಾರ್ವಿಗೆ ಈಗಲೂ ತನ್ನ ಮನೆಗೆ ಹೋಗಲು ಇಷ್ಟವಿಲ್ಲದೆ ತಾತನ ತೋಳಿನಲ್ಲೇ ಮುಖ ಊದಿಸಿರುವುದು ಕಂಡು ಅವಳಿಗೆ ಸಂಕಟವಾಗಿತ್ತು. ತನ್ನ ಮನೆಗೆ ಹೋದ್ಮೇಲೆ ಅಲ್ಲಿ ಒಂಟಿಯಾಗಿ ಬಿಡುವಳಲ್ಲ ಪುಟ್ಟ ಪೋರಿ. ಹಾಗಾಗಿ ಚಾಂಪ್ ಮತ್ತು ಆರವ್ನ ಬಿಟ್ಟು ಹೋಗಲು ಅವಳಿಗೆ ಇನ್ನಿಲ್ಲದ ಬೇಸರ. ಕರ್ಕೊಂಡು ಬರ್ತೀನಿ ಅಚ್ಚು ಎಂದ ಶರಣ್ ಮಗ ಹಾಗೂ ಅಳಿಯನನ್ನು ಮುದ್ದು ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಹೋಗಿ ಬರುವುದಾಗಿ ಹೇಳಿ ಅಲ್ಲಿಂದ ಮಡದಿ ಮತ್ತು ಮಗಳ ಜೊತೆ ತನ್ನ ಮನೆಯ ಕಡೆ ಪ್ರಯಾಣ ಬೆಳೆಸಿದ. ಭುವನ ಮತ್ತು ಶಾರ್ವಿ ತಮ್ಮ ಮನೆಗೆ ಹೊರಟು ಬಿಟ್ಟರು. ಆರವ್ ಸ್ಕೂಲ್ಗೆ ಹೋಗಿದ್ದ. ಇನ್ನು ಅಂಕಿತ್ ಮತ್ತು ರಾಮ್ ಆಫೀಸ್ಗೆ ಹೊರಟು ಬಿಟ್ಟರು. ಒಮ್ಮೆಲೆ ಮನೆಯಲ್ಲಿ ತುಂಬಿಕೊಂಡ ಮೌನವನ್ನು ಕಂಡು ಚಾಂಪ್ಗೆ ಕಸಿವಿಸಿ ಆಗತೊಡಗಿತು. ಹಾಗಾಗಿ ಅಂದು ಮಧ್ಯಾಹ್ನ ಆರತಿಯವರ ರೂಮ್ಗೆ ಬಂದಿದ್ದ. ಏನನ್ನೋ ಯೋಚಿಸುತ್ತಾ ಕುಳಿತಿದ್ದ ಆರತಿಯವರು ಮೊಮ್ಮಗ ಕಳ್ಳ ಹೆಜ್ಜೆ ಹಿಡುತ್ತಾ ತಮ್ಮ ರೂಮಿಗೆ ಬಂದಿದ್ದನ್ನು ಕಂಡು, ಯಾರದು ಕಳ್ಳ ನನ್ನ ರೂಮಿಗೆ ಶಬ್ದ ಮಾಡದೆ ಬರ್ತಿರೋದು ಎಂದು ತಿಳಿಯದಂತೆ ಕೇಳಿದಾಗ ಬಾಯಿಗೆ ಕೈ ಅಡ್ಡ ಇಟ್ಟುಕೊಂಡು ಕಿಲಕಿಲನೆ ನಕ್ಕವನು, ನಾನು ಡೆಮೋನ್, ಚಾಂಪ್ ಅವರ ಅಜ್ಜಿನ ತಿನ್ನಕ್ಕೆ ಬರ್ತಿದ್ದೀನಿ ಎಂದು ಗರ್ಜಿಸುವಂತೆ ಸದ್ದು ಮಾಡುತ್ತಾ ಬೆಡ್ ಮೇಲೆ ಏರಿ ಹಿಂದಿನಿಂದ ಅವರ ಕೊರಳಿಗೆ ಬಿದ್ದಿದ್ದ. ಮೊಮ್ಮಗನ ರೀತಿಗೆ ಅಮ್ಮ ಚಾಂಪ್ ಎಲ್ಲಿದ್ಯಾ ಚಿನ್ನಿ ನೀನು, ನಾನು ಒಬ್ಬಳೇ ಇದ್ದೀನಿ ಅಂತ ಡೆಮೋನ್ ಬಂದು ಬಿಟ್ಟಿದೆ ನನ್ನ ತಿಂದು ಹಾಕುವುದಕ್ಕೆ, ಪ್ಲೀಸ್ ಬೇಗ ಬಾ ಇಲ್ಲಿಗೆ ಎಂದು ಆರತಿ ಹೆದರಿದಂತೆ ನಟಿಸುತ್ತಾ ಕೂಗಿಕೊಂಡರು. ಮೊಮ್ಮಗ ತಮ್ಮ ಕೊರಳನ್ನು ಅಪ್ಪಿದಾಗ ಅವರು ಕೂಗಿದ್ದನ್ನು ಕಂಡು ಚಾಂಪ್ ಕಿಲಕಿಲನೆ ನಕ್ಕು ಬಿಟ್ಟನು. ತಮ್ಮ ರೂಮಿನ ತುಂಬೆಲ್ಲ ತುಂಬಿದ ಅವನ ನಗುವಿನ ಅಲೆಗಳು ಆರತಿಯವರ ಮನಸ್ಸನ್ನು ತಿಳಿ ಮಾಡಿದ್ದವು. ತಮ್ಮ ಕೊರಳನ್ನು ತಬ್ಬಿ ತನ್ನ ಭಾರವನ್ನೆಲ್ಲ ತಮ್ಮ ಮೇಲೆ ಬಿಟ್ಟಿದ್ದ ಮೊಮ್ಮಗನ ಕೆನ್ನೆಗೆ ಮುತ್ತಿಟ್ಟವರು, ಚಾಂಪ್ ಯಾಕೆ ಮಲಗ್ಲಿಲ್ವಾ ಎಂದು ತಮ್ಮ ಕೊರಳನ್ನು ಸುತ್ತಿದ್ದ ಅವನ ಕೈಗಳನ್ನು ನಾಜೂಕಾಗಿ ಬೀಳದಂತೆ ಬಳಸಿ ಮೃದುವಾಗಿ ಕೇಳಿದರು. ಇಲ್ಲ ಅಜ್ಜಿ, ಶಾರ್ವಿ ಅವಳ ಮನೆಗೆ ಹೋದ್ಲಲ್ವಾ, ಅದಕ್ಕೆ ಬೇಜಾರಾಗ್ತಿದೆ ನಂಗೆ ಎಂದು ಬೇಸರದಲ್ಲಿ ಮುಖ ಸಣ್ಣದು ಮಾಡಿ ನೋಡಿದಾಗ ನಿಟ್ಟುಸಿರು ಹೊರಹಾಕಿದವರು. ತುಂಬಾ ದಿನ ಅವರು ನಮ್ಮನೇಲಿ ಇರೋದಕ್ಕೆ ಆಗುತ್ತಾ? ಅವರ ಮನೆಯಲ್ಲೂ ಶಾರ್ವಿಗೆ ಅಜ್ಜಿ ಇಲ್ವಾ, ಮಾವನಿಗೆ ಕಂಪೆನಿ ಇಲ್ವಾ ಎಂದು ಮೃದು ದನಿಯಲ್ಲಿ ಪ್ರಶ್ನೆ ಮಾಡುತ್ತಾ ಅವನನ್ನು ಮೆಲ್ಲಗೆ ತನ್ನ ಮಡಿಲಿಗೆ ಎಳೆದುಕೊಂಡು ಮಲಗಿಸಿಕೊಂಡರು. ಅಜ್ಜಿ, ಆದ್ರೂ ಇನ್ನು 2 ಡೇಸ್ ಇರ್ಬೋದಿತ್ತು ಅತ್ತೆ ಮತ್ತು ಶಾರ್ವಿ, ಮಾವನನ್ನ ಅವಳ ಮನೆಗೆ ಕಳುಹಿಸಿ ಎಂದು ಅವನು ಮತ್ತೆ ಸಮಜಾಯಿಷಿ ಕೊಟ್ಟದ್ದು ಕಂಡು ಅವರ ಮುಖದಲ್ಲಿ ನಗು ಮೂಡಿತು. ಸರಿ, ಇನ್ನೊಂದ್ಸಲ ಅತ್ತೆ ಮತ್ತು ಶಾರ್ವಿ ಇಲ್ಲಿಗೆ ಬಂದಾಗ ನೀನು ಹೇಳಿದಾಗೆ ಮಾಡೋಣ ಎಂದರು. ಚಾಂಪ್, ನಿನ್ನ ರೂಮ್ನಲ್ಲಿ ಯಾರ ಜೊತೆ ಮಲಗ್ತೀಯಾ ಎಂದು ಪ್ರಶ್ನೆ ಮಾಡಿದವರು ಅವನ ಕೆನ್ನೆಗೆ ಮುತ್ತಿಟ್ಟು. ನಾನು ಮಮ್ಮನ ಜೊತೆ ಬೆಡ್ ಮೇಲೆ ಮಲಗ್ತೀನಿ, ಪಪ್ಪ ಸೋಫಾ ಮೇಲೆ ಮಲಗ್ತಾರೆ, ನಾನು ನಿಮ್ಮ ಜೊತೆ ಮಲಗ್ತೀನಿ, ಅಂದರೆ ಪಪ್ಪ ಜಾಗ ಸಾಲುವುದಿಲ್ಲ ಇಬ್ಬರಿಗೂ ಅಂತ ಹೇಳ್ತಾರೆ ಎಂದದ್ದು ಕೇಳಿ ಹತಾಶೆಯ ನಿಟ್ಟುಸಿರು ಹೊರಹಾಕಿದ ಆರತಿಯವರು, ಇನ್ಮೇಲೆ ಪಪ್ಪನ ಸಹ ನಿನ್ನ ಜೊತೆ ಮಲಗಿಸ್ಕೊ, ಇಲ್ಲಾಂದ್ರೆ ಪಪ್ಪನ ಡೆಮೋನ್ ಬಂದು ತಿಂದು ಹಾಕಿ ಬಿಡುತ್ತೆ, ಒಬ್ಬನೇ ಮಲಗಿದ್ದಾನೆ ಅಂತ ಎಂದು ಹೆದರಿಸುವಂತೆ ನಡೆಸಿದರು. ಎಂದು ಮುದ್ದಾಗಿ ತಲೆದೂಗಿದ ಚಾಂಪ್ ತನ್ನ ಅಜ್ಜಿ ಯಾವ ಕಾರಣಕ್ಕೆ ಈ ರೀತಿ ಹೇಳಿಕೊಡುತ್ತಿದ್ದಾರೆ ಎಂದು ಅರಿಯದ
ವಯಸ್ಸು ಅವನದಲ್ಲ. ನಂತರ ಚಾಂಪ್ ಅಜ್ಜಿಯ ಜೊತೆ ಮಾತಿನಲ್ಲಿ ಕೋಟೆ ಕಟ್ಟಲು ಶುರು ಮಾಡಿದ್ದ. ಆರತಿಯವರು ಅವನ ತೊದಲು ನುಡಿಗೆ ಮರುಳಾಗಿ ಅವನು ಹೇಳಿದಕ್ಕೆಲ್ಲ ಹೂಗುಟ್ಟುತ್ತಾ ಕುಳಿತರು. 10 ನಿಮಿಷದಿಂದ ತಾನು ಕಷ್ಟಪಟ್ಟು ಕಲೆಕ್ಟ್ ಮಾಡಿಕೊಂಡಿದ್ದ ಯಶಸ್ ಎನ್ನುವ ವ್ಯಕ್ತಿಗೆ ಕಾಲ್ ಮಾಡಲು ಟ್ರೈ ಮಾಡ್ತಿದ್ದಳು ಅಚ್ಚರಿ. ಮೊನ್ನೆ ಲಾಯರ್ ಜೊತೆ ತನ್ನವನು ಮಾತನಾಡಿದ್ದನ್ನು ಕೇಳಿಸಿಕೊಂಡಾಗಿನಿಂದ ಹಬಿ ಮತ್ತು ಕಾನೂನಿನ ಬಂಧಕ್ಕೆ ಸಿಕ್ಕಿಬಿಟ್ಟರೆ ಎನ್ನುವ ದಿಗಿಲು ಶುರುವಾಗಿತ್ತವಳಿಗೆ. ಹಾಗಾಗಿ ಒಮ್ಮೆ ಅವನ ಜೊತೆ ಮಾತಾಡಿ ಸತ್ತು ಹೋಗಿರುವ ಹುಡುಗಿಯ ತಂದೆಗೆ ತನ್ನಣ್ಣ ಆ ಹುಡುಗಿಯ ಸಾವಿಗೆ ಕಾರಣ ಅಲ್ಲ ಎಂದು ಅರ್ಥ ಮಾಡಿಸಲು ಸಹಾಯ ಮಾಡಿ ಎಂದು ಮನವಿ ಮಾಡಲು ನಿರ್ಧರಿಸಿದ್ದಳು. ಅವಳು ಮತ್ತೆ ಮತ್ತೆ ಪ್ರಯತ್ನ ಮಾಡಿದ ಮೇಲೆ ಅವಳ ಕಾಲ್ ರಿಸೀವ್ ಮಾಡಿದ ಯಶಸ್. ಹಲೋ ಎಂದ ಗಂಭೀರವಾಗಿ. ಹಲೋ ಯಶಸ್ ಎಂದಾಗ ಎಸ್ ಟೆಲ್ ಮಿ ಎಂದನು ಅವನು. ನಾನು ಅಚ್ಚರಿ ನಂದನ್ ಅಂತ, ಅಭಿಯ ತಂಗಿ ಎಂದದು ಕೇಳಿ ಓಕೆ, ವಿಷಯ ಏನು ಅಂತ ಹೇಳಿ ಎಂದಿದ್ದ. ಒಡನೆ ನಾನು ನಿಮ್ಮನ್ನು ಪರ್ಸ್ನಲ್ ಆಗಿ ಮೀಟ್ ಮಾಡಬೇಕು, ಸಿಗ್ತೀರಾ ಪ್ಲೀಸ್ ಎಂದು ಮನವಿ ಮಾಡಿದಂತೆ ಕೇಳಿದ್ದಳು. ಕುರಿ ತಾನಾಗಿಯೇ ಕಟುಕನ ಬಳಿ ಹೋದಂತೆ ಇತ್ತು ಅವಳ ಸ್ಥಿತಿ. 1-2 ನಿಮಿಷ ಯೋಚಿಸಿದ ಯಶಸ್. ಓಕೆ, ನಾಳೆ ಸಂಜೆ ನಾನು ಕಳಿಸುವ ಲೊಕೇಶನ್ಗೆ ಬನ್ನಿ. ಬಟ್ 10 ನಿಮಿಷ ಮಾತ್ರವೇ ನಾನು ಫ್ರೀ ಇರೋದು. ಅಷ್ಟರಲ್ಲಿ ಬಂದರೆ ನನ್ನ ಜೊತೆ ಮಾತಾಡ್ಬೋದು ಎಂದದು ಕೇಳಿ ಓಕೆ ಥ್ಯಾಂಕ್ಸ್ ಎಂದು ಕರೆ ತುಂಡರಿಸಿದಳು ಅಚ್ಚರಿ. ಅವನಿಂದಲೇ ತನ್ನನ್ನ ಸಮಾಜದ ಎದುರಿಗೆ ಆರೋಪಿಯಾಗಿರುವುದು ಎನ್ನುವ ಸಣ್ಣ ಸುಳಿವು ಕೂಡ ಅವಳಿಗೆ ಇರಲಿಲ್ಲ. ರಾತ್ರಿ ತನ್ನಮ್ಮನ ಸಹಾಯ ಪಡೆದು ಹೋಮ್ವರ್ಕ್ ಮುಗಿಸಿ ಊಟ ಮಾಡಲು ಬಂದ ಆರವ್. ಅಮ್ಮಮ್ಮ, ನನಗೆ ತುಂಬ ಹೊಟ್ಟೆ ಹಸಿತಿದೆ, ಬೇಗ ಸರ್ವ್ ಮಾಡಿ ಬನ್ನಿ ಎಂದ ಹೊಟ್ಟೆ ಹಸಿವಿಗೆ ಮುಖ ಕಿವುಚಿತ್ತ. ಆರತಿ ಆರವ್ನ ಮಾತಿಗೆ, ಆರವ್, ನನ್ನನ್ನು ಎಲ್ಲರೂ ಈ ಮನೆಯಲ್ಲಿ ಮನೆ ಕೆಲಸದವಳಂತ ಅಂದುಕೊಂಡಿದ್ದೀರಿ ಅನಿಸುತ್ತೆ ಅಲ್ವಾ? ಅದಕ್ಕೆ ಹರೆಗಳಿಗೆ ಸುಧಾರಿಸಿಕೊಳ್ಳದೆ ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ದಿಂಬಿಗೆ ತಲೆ ಕೊಡುವವರಿಗೂ ಕತ್ತೆ ಚಾಕ್ರಿ ಮಾಡಿದ್ರು. ಅದು ಮಾಡು ಇದು ಮಾಡು ಅಂತ ಹೇಳ್ತಾನೆ ಇರ್ತೀರ ಎಂದರು ಅಸಮಾಧಾನ ತುಂಬಿದ ದನಿಯಲ್ಲಿ. ತನ್ನಮ್ಮನ ಮಾತಿಗೆ ಅಂಕಿತ್ ಮತ್ತು ರಾಮ್ ಮುಖ ಮುಖ ನೋಡಿಕೊಂಡು ಯಾವ ಕಾರಣಕ್ಕಾಗಿ ಅವರು ಮಗುವಿನ ಜೊತೆ ಈ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆಂದು ಅವರಿಗೆ ಅರ್ಥವಾಗಲಿಲ್ಲ. ಅದೇ ಸಮಯಕ್ಕೆ ಅಚ್ಚರಿ ಮೆಟ್ಟಿಲು ಇಳಿದು ಬರುತ್ತಿರುವುದನ್ನು ಗಮನಿಸಿದ ಆರತಿಯವರು, ಇಷ್ಟು ದಿನದಿಂದ ಮನೆಯಲ್ಲಿ ಏನೇನೋ ಆಗ್ತಿತ್ತು. ನಾನು ಬೇರೆ ದಾರಿ ಇಲ್ಲದೆ ಎಲ್ಲರಿಗೂ ಬೇಯಿಸಿ ಆಗ್ತಿದ್ದೆ. ಅದರಿಂದಮೇಲೆ ನಾನು ಯಾವುದೇ ಕೆಲಸ ಮಾಡುವುದಿಲ್ಲ. ಮನೆಗೆ ಸೊಸೆ ವಾಪಸ್ ಬಂದರು. ಈ ವಯಸ್ಸಿನಲ್ಲೂ ಮಕ್ಕಳು ಮತ್ತು ಮೊಮ್ಮಕ್ಕಳ ಜೊತೆ ಸೊಸೆ ಚಾಕರಿ ಮಾಡುವ ಕರ್ಮ ನನಗಿನ್ನೂ ಬಂದಿಲ್ಲ. ಒಂದು ವೇಳೆ ನಾನು ಯಾಕೆ ನಿಮಗೆ ಬೇಯಿಸಿ ಹಾಕಬೇಕು? ನಾನು ನಿಮ್ಮ ಸೇವೆ ಮಾಡೋದಕ್ಕೆ ಬಂದಿರುವ ಆಳಲ್ಲ ಅನ್ನೋದು ಏನಾದರೂ ತಮ್ಮ ಮನಸ್ಸಿನಲ್ಲಿ ಇದ್ದರೆ ನೇರವಾಗಿ ಹೊದರಿಬಿಡಿ. ನನ್ನ ಗಂಡ ಯಾರಿಗೂ ತೊಂದರೆ ಕೊಡದೆ ನಮ್ಮ ದಾರಿನ ನಾವು ನೋಡಿಕೊಳ್ತೇವೆ ಎಂದು ಬಿಗು ದನಿಯಲ್ಲಿ ನುಡಿದರು. ಆ ಮಾತುಗಳು ನೇರವಾಗಿ ರಾಮ್ ಎದೆಗೆ ನಾಟಿದ್ದವು. ಮೊನ್ನೆ ತಾನು ಮತ್ತೊಂದು ಮದುವೆಯ ವಿಷಯಕ್ಕೆ ಅವರನ್ನು ಕಟುವಾಗಿ ಮಾತನಾಡಿದ್ದೇನಲ್ಲ, ಅದರ ಎಫೆಕ್ಟ್ ಇದು ಎಂದು ಅವನಿಗೆ ಅರಿವಾಗಿತ್ತು. ಆರತಿಯವರ ಮಾತುಗಳು ನೇರವಾಗಿ ರಾಮ್ ಎದೆಯನ್ನು ಹಿರಿದಿದ್ದವು. 1-2 ನಿಮಿಷ ಅವರು ಹೋದ ಕಡೆ ದೀನವಾಗಿ ನೋಡಿ ನಿಂತವನ ಬಳಿ ಬಂದ ಅಂಕಿತ್, ಅಣ್ಣ, ಅವರ ಮಾತುಗಳಿಗೆ ಬೇಜಾರು ಮಾಡಿಕೊಳ್ಬೇಡ. ಪ್ರತಿಯೊಂದಕ್ಕೂ ನಾವೆಲ್ಲರೂ ಅವರ ಮೇಲೆ ಡಿಪೆಂಡ್ ಆಗಿದ್ದೇವೆ ಅಲ್ವಾ? ಹಾಗಾಗಿ ಹೀಗೆಲ್ಲ ಮಾತಾಡಿ ಹೋದ್ರು. ನಾನು ಇವತ್ತೇ ಹೊರಗಡೆಯಿಂದ ಫುಡ್ ಆರ್ಡರ್ ಮಾಡ್ತೀನಿ. ನಾಳೆ ಇದಕ್ಕೆ ಏನಾದರೂ ಪರ್ಮನೆಂಟ್ ವ್ಯವಸ್ಥೆ ಮಾಡಿದರೆ ಆಯಿತು ಎಂದು ಸಮಾಧಾನ ಮಾಡುವಂತೆ ನುಡಿದನು. ಆ ಮನೆಯಲ್ಲಿ ಪ್ರತಿಯೊಂದು ಕೆಲಸವನ್ನು ಅವರೇ ಮಾಡುತ್ತಿದ್ದಾರಲ್ಲ, ಹಾಗಾಗಿ ಅವರಿಗೂ ಆಯಾಸ ಆಗೋದು ಸಹಜ ಎಂದು ಅಂಕಿತ್ಗೆ ಅನಿಸಿತು. ಅದಲ್ಲದೆ ಅವರ ಆರೋಗ್ಯ ಗಂಭೀರವಾಗಿ ಮೊನ್ನೆ ತಾನೇ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಾರೆ. ಅವರಿಗೆ ಈ ಸಮಯದಲ್ಲಿ ವಿಶ್ರಾಂತಿಯ ಅಗತ್ಯವಿದೆ. ಅವರು ಈ ರೀತಿ ಅಸಮಾಧಾನಗೊಳ್ಳುವ ಮೊದಲೇ ಈ ವಿಷಯದಲ್ಲಿ ತಾವು ಎಚ್ಚೆತ್ತುಕೊಳ್ಬೇಕಾಗಿತ್ತು. ಆದರೆ ಅದು ತಮ್ಮಿಂದ ಆಗಲಿಲ್ಲ ಎಂದು ಅಣ್ಣ ತಮ್ಮಂದಿರಿಬ್ಬರು ಬೇಸರಿಸಿಕೊಂಡರು. ತಮ್ಮನ ಮಾತಿಗೆ ಹತಾಶೆಯ ನಿಟ್ಟುಸಿರು ಹೊರಹಾಕಿದ ರಾಮ್ ಸರಿ ಎಂದು ತಲೆಯಾಡಿಸಿದ್ದನ್ನು ಗಮನಿಸಿದ ಅಚ್ಚರಿ. ಇಷ್ಟು ದಿನದಿಂದ ನಾನು ಈ ಮನೆಯಲ್ಲಿ ಇರಲಿಲ್ಲ, ಹಾಗಾಗಿ ಎಲ್ಲ ಕೆಲಸವನ್ನು ಅವರೊಬ್ಬರೇ ಮಾಡುತ್ತಿದ್ದರು. ಇನ್ಮೇಲೆ ಅವರು ಹೇಳಿದಾಗೆ ಸೊಸೆಯಾಗಿ ನನ್ನ ಜವಾಬ್ದಾರಿಗಳು ಏನೇನಿದೆಯೋ ಅದನ್ನೆಲ್ಲ ನಾನು ನಿಭಾಯಿಸಿಕೊಂಡು ಹೋಗ್ತೇನೆ. ಇದರ ಬಗ್ಗೆ ಯಾರಿಗೂ ಜಾಸ್ತಿ ವರಿ ಆಗುವ ಅಗತ್ಯ ಇಲ್ಲ ಎಂದು ಗಂಭೀರವಾಗಿ ನುಡಿದವಳು ಅವರ ಪ್ರತಿಕ್ರಿಯೆಗೂ ಕಾಯದೆ ಕಿಚನ್ಗೆ ಹೊರಟಳು. ಅದನ್ನು ಕಂಡು ಅಣ್ಣ ತಮ್ಮ ಇಬ್ಬರು ಪೆಚ್ಚಾದರು. ಆದರೆ ಅಚ್ಚರಿಗೆ ಹಸಿವಿನಿಂದ ಮುಖ ಇಳಿಸಿ ಕುಳಿತಿದ್ದ ಮಗನ ಹೊಟ್ಟೆ ತುಂಬಿಸುವ ಕಡೆಗೆ ಮಾತ್ರವೇ ಲಕ್ಷ್ಯವಿತ್ತು. ಅಣ್ಣ, ಒಳ್ಳೆಯದೇ ಆಯಿತು, ನಾನು ಚಾಂಪ್ ನೋಡಿಕೊಳ್ತೇವೆ.
ನೀನು ಹೋಗಿ ಅವರಿಗೆ ಹೆಲ್ಪ್ ಮಾಡು. ಪಾಪ ಅಡುಗೆ ಮನೆಯಲ್ಲಿ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಾಗ್ತಿಲ್ಲ ಅನಿಸುತ್ತೆ ಅವರಿಗೆ ಎಂದನು ಅಂಕಿತ್. ಅಚ್ಚರಿ ಅಡುಗೆ ಮನೆಯಲ್ಲಿ ಪದಾರ್ಥಗಳನ್ನು ಹುಡುಕುತ್ತಾ ಪರದಾಡುತ್ತಿರುವುದನ್ನು ಅವನು ಗಮನಿಸಿದ್ದನು. ವರ್ಷಗಳ ನಂತರ ಅಡುಗೆ ಮನೆಗೆ ಕಾಲಿಟ್ಟಿದ್ದ ತನ್ನವಳನ್ನು ಕಂಡು, ಸರಿ ಕಣು ಎಂದ ರಾಮ್ ಕಿಚನ್ಗೆ ಬಂದನು. ಅವನು ಬಂದಿದ್ದನ್ನು ಗಮನಿಸಿದರೂ ಗಮನಿಸದಂತೆ ಒಂದೊಂದು ಕಬೋರ್ಡ್ ಓಪನ್ ಮಾಡುತ್ತಾ ತನಗೆ ಬೇಕಿದ್ದ ಸಾಮಗ್ರಿ ತೆಗೆದು ಪಕ್ಕಕ್ಕೆ ಇಡುತ್ತಿರುವುದನ್ನು ಕಂಡು ಹಣೆ ತೀಡಿದ ರಾಮ್, ಅಚ್ಚರಿ ಏನ್ ಬೇಕು ಅಂತ ಹೇಳಿ, ನಾನು ತೆಗೆದುಕೊಡ್ತೀನಿ ಎಂದು ಮೃದು ಧ್ವನಿಯಲ್ಲಿ. ಒಮ್ಮೆ ಅವನ ಕೈಯನ್ನು ನೋಡಿದ ಅಚ್ಚು, ಅಗತ್ಯವಿಲ್ಲ, 2 ನಿಮಿಷ ಲೇಟ್ ಆಗ್ಬೋದಷ್ಟೇ. ಇವತ್ತೆಲ್ಲಿ ಏನೇನು ಇದೆ ಅಂತ ನೋಡಿಕೊಂಡ್ರೆ ನಾಳೆ ಬೆಳಿಗ್ಗೆ ನಮಗೆ ಅನುಕೂಲ ಆಗುತ್ತೆ ಎಂದಳು ಬಿಗು ದನಿಯಲ್ಲಿ. ಅವಳು ಹೇಳಿದ್ದು ಸರಿ ಅನಿಸಿದ್ರು ರಾಮ್. ಅಚ್ಚರಿ, ಬಂಗಾರಿ ಈಗಾಗಲೇ ತುಂಬ ಹಸಿದುಕೊಂಡಿದ್ದಾನೆ, ಅವನನ್ನು ಇನ್ನಷ್ಟು ಹೊತ್ತು ಹಸಿರಿನಲ್ಲಿ ನರಳಿಸುವುದು ಬೇಡ ಅನಿಸುತ್ತೆ ಎಂದನು ಮೆಲ್ಲಗೆ. ಈಗ ಒಮ್ಮೆ ಮಗನ ಕಡೆ ನೋಡಿದಳು ಅಚ್ಚು. ಅವನು ಡೈನಿಂಗ್ ಟೇಬಲ್ ಮೇಲೆ ಗಲ್ಲಕ್ಕೆ ಕೈ ಹೊಟ್ಟು ಮುಖ ಇಳಿಸಿ ಕುಳಿತು ಬಿಟ್ಟಿದ್ದನ್ನು ಕಂಡು ನಿಡಿದಾದ ಉಸಿರನ್ನು ಹೊರಚೆಲ್ಲಿದ ಹೆಣ್ಣು. ಈರುಳ್ಳಿ ಅವನ ಮುಂದೆ ಇಟ್ಟು ಇದರ ಸಿಪ್ಪೆ ತೆಗೆದುಕೊಟ್ರೆ ಸಾಕು ಎನ್ನುತ್ತಾ ಬೇಗ ಬೇಗ ಅಕ್ಕಿ ತೊಳೆದು ಕುಕ್ಕರ್ನಲ್ಲಿ ಅನ್ನಕ್ಕೆ ಇಟ್ಟು ಟೊಮೆಟೊ ಕಟ್ ಮಾಡಲು ನಿಂತಳು. ಅವಳ ಕೈಗಳು ಚಕಚಕನೆ ಕೆಲಸ ಮಾಡುವಾಗ ಮಕ್ಕಳ ಹಸಿವಿನ ಸಂಕಟ ಅವಳ ಹೆತ್ತೊಡಲನ್ನು ಕನಲುವಂತೆ ಮಾಡಿದೆ ಎನ್ನುವ ಸೂಕ್ಷ್ಮತೆಯನ್ನು ರಾಮ್ ಅರಿತುಕೊಂಡನು. ಮಡದಿ ಹೇಳಿದಂತೆ ಈರುಳ್ಳಿ ಸಿಪ್ಪಿ ತೆಗೆದ ರಾಮ್, ಕಟ್ ಮಾಡಿ ಕೊಡ್ಲಾ ಎಂದು ಕೇಳಿದನು. ಬೇಡ, ಅವಳದು ಈಗಲೂ ಅದೇ ಬಿಗುದನಿ. ತನ್ನವಳ ಬಿಗುತನ ಕಂಡು ಹತಾಶೆಯಿಂದ ತಲೆ ಕೊಡವಿದ ರಾಮ್ ಅಲ್ಲಿಂದ ಹೊರಡುವಾಗ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಫ್ರಿಡ್ಜ್ನಲ್ಲಿ ಕರಿಬೇವು ತಗೊಂಡು ಬರೋದು ಮರೆತು ಹೋದೆ, ಸ್ವಲ್ಪ ತಂದು ಕೊಟ್ಟು ಆಮೇಲೆ ಎಣ್ಣೆ ಕಾಯುವುದಕ್ಕೆ ಇಡಿ ಎಂದಳು ಅಚ್ಚು. ಅದನ್ನು ಕೇಳಿ ಅವನ ಮುಖದಲ್ಲಿ ಪುಟ್ಟ ನಗು ಮೂಡಿತು. ಅದನ್ನೆಲ್ಲ ಲಿವಿಂಗ್ ಏರಿಯಾದಲ್ಲಿ ಕುಳಿತು ಚಾಂಪ್ನ ನೋಡಿಕೊಳ್ಳುತ್ತಿದ್ದ ಅಂಕಿತ್ ತನ್ನಮ್ಮನ ಇವತ್ತಿನ ಹೊರಟು ನಡೆಯಿಂದ ಒಳ್ಳೆಯದೇ ಆಯಿತು. ಆದಷ್ಟು ಬೇಗ ಅವರಿಬ್ಬರು ಮೊದಲಿನಂತೆ ಖುಷಿಯಿಂದ ಜೀವನ ಮಾಡಲಿ ಎಂದು ಕುಳಿತಲ್ಲಿಂದಲೇ ದೇವರನ್ನು ಬೇಡಿಕೊಂಡನು. ಅರ್ಧ ಗಂಟೆಯ ನಂತರ ತನ್ನಮ್ಮನ ರೂಮ್ಗೆ ಬಂದ ರಾಮ್, ಅಮ್ಮ ಬಾ ಊಟ ಮಾಡು ಎಂದು ಮಾಮೂಲಿಯಾಗಿ ಕೂಗಿದನು. ನನಗೆ ಹಸಿವಿಲ್ಲ ಕಣು ಎಂದರು ಆರತಿ, ದನಿಯಲ್ಲಿ ತುಸು ಹೊರಟುತನ ತುಂಬಿ. ಅಮ್ಮ ಪ್ಲೀಸ್ ಎಂದು ಮನವಿ ಮಾಡಿದ ರಾಮ್. ಹೆತ್ತವಳನ್ನು ಹಾಗೆ ಹಸಿದು ಮಲಗಲು ಬಿಡಲು ಅವನಿಗೆ ಮನಸ್ಸಿರಲಿಲ್ಲ. ರಾಮ್, ಒಂದ್ಸಲ ಹೇಳಿದ್ರೆ ಅರ್ಥ ಮಾಡಿಕೊ, ನಂಗೆ ಹಿಂಸೆ ಮಾಡಬೇಡ ಎಂದು ಸಿಡುಕಿದಂತೆ ಹೇಳಿದರು ಆರತಿ. ಅಷ್ಟರಲ್ಲಿ ಅಚ್ಚರಿ ಅಲ್ಲಿಗೆ ಬಂದಳು. ಅತ್ತೆ, ನಾನು ಯಾವತ್ತೂ ನೀವು ಬೇರೆ ನನ್ನ ಹೆತ್ತವರು ಬೇರೆ ಅಂತ ಅಂದುಕೊಂಡಿರಲಿಲ್ಲ, ಈಗಲ್ವಷ್ಟೇ, ಬನ್ನಿ ಊಟ ಮಾಡಿ ಎಂದಳು ಅಚ್ಚು ತನ್ನವನಿಂದ 2 ಹೆಜ್ಜೆ ಹಿಂದೆ ನಿಂತು. ಬೇಕಿಲ್ಲ, ನನ್ನಿಂದ ಅಡುಗೆ ಮಾಡುವುದಕ್ಕೆ ಆದರೆ ಮಾಡಿಕೊಂಡು ತಿಂತೀನಿ, ಇಲ್ಲ ಅಂದರೆ ಉಪವಾಸ ಸಾಯ್ತೀನಿ. ಅದು ಬಿಟ್ಟು ಮತ್ತೊಬ್ಬರಿಗೆ ತೊಂದರೆ ಕೊಟ್ಟು ಹಿಂಸೆ ಮಾಡೋದಿಲ್ಲ. ಹಾಗೆ ಯಾರು ನನಗೆ ಸೇವೆ ಮಾಡುವುದು ಬೇಕಿಲ್ಲ ಎಂದರು ಹಠಮಾರಿ ಸೊಸೆಗೆ ತಾವು ಮೊಂಡು ಅತ್ತೆ ಎನ್ನುವಂತೆ. ಅವರ ಮಾತಿಗೆ ರಾಮ್ ಬೇಸರದಿಂದ ಅಮ್ಮನ ಬಳಿ ಬಂದ. ಅಮ್ಮ, ಏನು ಅಂತ ಮಾತಾಡ್ತಾ ಇದೆಯಾ? ಪ್ಲೀಸ್ ಹೀಗೆಲ್ಲ ಮಾತಾಡಬೇಡ. ನೀನು ಹೇಳಿದಾಗೆ ನಮ್ಮ ಮನಸ್ಸಿನಲ್ಲಿ ನಿಮ್ಮ ಸೇವೆ ಮಾಡಬೇಕು ಅಥವಾ ನೀವು ನಮಗೆ ಹೊರೆ ಆಗಿದ್ದೀರಾ ಅನ್ನೋ ಭಾವನೆ ಇಲ್ಲ ಎಂದು ಎಂದಿನಂತೆ ಮೃದುವಾಗಿ ಸಮಾಧಾನ ಮಾಡಲು ಪ್ರಯತ್ನಿಸಿದಳು. ಆದರೆ ಅಚ್ಚರಿ ಮಾತ್ರ, ಅತ್ತೆ, ನಾನು ಆಗಲೇ ಹೇಳಿದ್ದೀನಿ, ನಮ್ಮ ಅಪ್ಪ ಅಮ್ಮ ಎಷ್ಟೋ ನನಗೆ, ನೀವು ಸಹ ಅಷ್ಟೇ ಅಂತ. ಅದರ ಮೇಲೆಯೂ ನೀವು ಊಟ ಮಾಡೋದಕ್ಕೆ ಬರಲಿಲ್ಲ ಅಂದರೆ ನಾವು ಮಾತ್ರ ಅಲ್ಲ, ನಿಮ್ಮ ಮೊಮ್ಮಕ್ಕಳಿಗೂ ಊಟ ಕೊಡೋದಿಲ್ಲ. ಅದೇನು ಮಾಡ್ತಿರೋ ನೀವೇ ಯೋಚನೆ ಮಾಡಿ ಎಂದು ಗಂಭೀರವಾಗಿ ನುಡಿದು ಅಲ್ಲಿಂದ ಹೊರಟು ಬಿಟ್ಟಳು. ಇದನ್ನು ಕೇಳಿ ರಾಮ್ ಕಣ್ಣರಳಿಸಿ ಅಚ್ಚರಿಯನ್ನು ನೋಡಿದನು. ಈ ಅತ್ತೆ ಸೊಸೆ ಜೋಡಿ ಒಂಥರ ಚೆಂದ ಇದ್ದಂತೆ ಇತ್ತು. ಅಚ್ಚರಿ ಅಲ್ಲಿಂದ ಹೋದ 2 ನಿಮಿಷಕ್ಕೆ, ಅಮ್ಮಮ್ಮ ಬೇಗ ಬರ್ತೀರಾ, ನನಗೆ ತುಂಬ ಹೊಟ್ಟೆ ಹಸಿತಿದೆ ಎಂದು ಆರವ್ ಡೈನಿಂಗ್ ಏರಿಯಾದಿಂದ ಕೂಗಿಕೊಂಡಿದ್ದನ್ನು ಕಂಡು ಆರತಿ ಮುಖ ಸಿಂಡರಿಸಿ ಎದ್ದು ಹೋದರು. ಅದನ್ನು ಕಂಡು ರಾಮ್ ತಲೆ ಕೊಡವಿ ನಸು ನಕ್ಕನು. ಯಾರನ್ನೋ ಭೇಟಿ ಮಾಡಲು ಹೊರಗಡೆ ಹೋಗಿದ್ದ ರಘುರಾಮ್ ಅವರು ಮನೆಗೆ ಬಂದಾಗ ಎಲ್ಲರೂ ಊಟಕ್ಕೆ ಕುಳಿತಿದ್ದರು. ಅವರು ಬಂದಿದ್ದನ್ನು ಗಮನಿಸಿದ ಅಚ್ಚರಿ, ಮಾವ ಫ್ರೆಶ್ ಆಗಿ ಬನ್ನಿ, ಊಟ ಮಾಡುವಿರಂತೆ ಎಂದು ಅಂಕಿತ್ಗೆ ರಸಂ ಬಡಿಸುತ್ತಾ ಹೇಳಿದಾಗ ಅವರು ಆಶ್ಚರ್ಯಚಕಿತರಾಗಿ ಅವಳ ಕಡೆ ನೋಡಿದರು. ಬೆಳಿಗ್ಗೆವರೆಗೂ ರೂಮಿನಿಂದ ಹೊರಗಡೆ ಬಾರದವಳು ಈಗ ಈ ಮನೆಯ ಸೊಸೆಯ ಜವಾಬ್ದಾರಿಯನ್ನು ನಿಭಾಯಿಸುತ್ತಿರುವುದನ್ನು ಕಂಡು ಅವರಿಗೆ ಅಚ್ಚರಿಯಾಯಿತು. ತನ್ನ ಅಪ್ಪನ ಕಣ್ಣಿನಲ್ಲಿದ್ದ ಆಶ್ಚರ್ಯವನ್ನು ಕಂಡ ರಾಮ್, ಅಪ್ಪ ಬೇಗ ಫ್ರೆಶ್ ಆಗಿ ಬನ್ನಿ, ಚಾಮ್ಗೆ ನಿದ್ರೆ ಬಂದಿದೆ, ನಿಮಗೆ ಊಟ ಬಡಿಸಿದ ಮೇಲೆ ಇವನ ನೆಮ್ಮದಿಯಾಗಿ ಮಲಗಿಸಬಹುದು ಎಂದನು.
ಅಮ್ಮ ಪಕ್ಕದಲ್ಲಿ ಇಲ್ಲದಿದ್ದರೆ ಚಾಂಪ್ ನಿದ್ರೆ ಮಾಡಲು ಒದ್ದಾಡುವನಲ್ಲ. ಮಗನ ಮಾತುಗಳನ್ನು ಆಲಿಸುತ್ತಾ ಮಡದಿಯನ್ನು ಗಮನಿಸಿದರು ರಘುರಾಮ್. ಅವರೀಗಲೂ ಮುಖ ಸಿಂಡರಿಸಿಯೇ ಊಟ ಮಾಡುತ್ತಿರುವುದನ್ನು ಕಂಡು ಅಚ್ಚರಿಯ ನಡೆಯಲ್ಲಿ ಬದಲಾವಣೆ ಕಂಡ ಮನೆಯಲ್ಲಿ ಏನೋ ನಡೆದಿದೆ ಎಂದು ಅಂದಾಜಿಸಿದರು. ಅಚ್ಚರಿ, ನೀನು ಊಟ ಮಾಡಿ ಹೋಗಮ್ಮ. ನನ್ನ ಫ್ರೆಂಡ್ ತುಂಬ ಒತ್ತಾಯ ಮಾಡಿದ ಅಂತ ಅವನ ಮನೆಯಲ್ಲೇ ಊಟ ಮಾಡಿ ಬಂದೆ ಎಂದರು. ಒಂದು ಲೋಟ ಹಾಲಾದರೂ ತಂದು ಕೊಡ್ಲ ಮಾವ ಎಂದು ಅಚ್ಚರಿ ಅಕ್ಕರೆ ತುಂಬಿದ ದನಿಯಲ್ಲಿ ಕೇಳಿದಳು. ಅದೇನು ಬೇಡ, ನೀನು ಅವರ ಜೊತೆ ಕೂತು ಊಟ ಮಾಡು ಎಂದರು ಅವರು. ಚಾಂಪ್ ತನ್ನಪ್ಪನ ತೊಡೆಯ ಮೇಲೆ ಕುಳಿತು ಅವನ ಕೈ ತುತ್ತು ತಿನ್ನುತ್ತಿದ್ದರೆ ಆರವ್ ಚಿಕ್ಕಪ್ಪನ ಪಕ್ಕದಲ್ಲಿ ಕುಳಿತು ತುಂಬ ಒಬೀಡಿಯಂಟಾಗಿ ಊಟ ಮಾಡುತ್ತಿರುವುದನ್ನು ಕಂಡು ರಘುರಾಮ್ ಅವರಿಗೆ ಖುಷಿಯಾಯಿತು. ರಾಮ್ ಸಹ ಆಗಲೇ ಇದನ್ನೇ ಹೇಳಿದ್ದ. ಆದರೆ ಅಚ್ಚರಿ ಎಲ್ಲರಿಗೂ ಬಡಿಸಿ ಆಮೇಲೆ ತಿನ್ನುವೆ ಎಂದಿದ್ದಳು. ಈಗ ಮಾವನ ಮಾತಿಗೆ ಒಪ್ಪಿ ಊಟ ಮಾಡಲು ಕುಳಿತಳು. ಅವಳ ಮುದ್ದಿನ ಮಗ ಅಪ್ಪನ ತೊಡೆ ಮೇಲೆ ಕೈಯಲ್ಲಿ ಹಪ್ಪಳ ಹಿಡಿದು ತೂಗಾಡಲು ಶುರು ಮಾಡಿದ್ದ. ತುಂಬ ದಿನದ ನಂತರ ತಮ್ಮ ಮನೆಯವರೆಲ್ಲರೂ ನೆಮ್ಮದಿಯಾಗಿ ಕುಳಿತು ಊಟ ಮಾಡುತ್ತಿರುವುದನ್ನು ಕಂಡು ಸಮಾಧಾನದ ನಿಟ್ಟುಸಿರು ಹೊರಹಾಕಿ ತಮ್ಮ ರೂಮಿಗೆ ಹೋದರು ರಘುರಾಮ್. ಮತ್ತೆ ತಮ್ಮ ಮನೆಯಲ್ಲಿ ನೆಮ್ಮದಿ ಮತ್ತು ನಗು ಮೆಲ್ಲಗೆ ತುಂಬುತ್ತಿದೆ ಎನ್ನುವ ಸೂಚನೆ ಅವರಿಗೆ ಸಿಕ್ಕಂತಾಯಿತು. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು. ಹಾಗೆ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ. ಕಥೆ ಮುಂದುವರಿಯುತ್ತದೆ.